ಕೋಗಿಲು ಲೇಔಟ್ ತೆರವು ಕಾರ್ಯಾಚರಣೆ ಬಗ್ಗೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ವಾಕ್ಸಮರ ತಾರಕಕ್ಕೇರ್ತಾ ಇದೆ. ಬಾಂಗ್ಲಾದೇಶದವರು ಇಲ್ಲೇ ಇದ್ದಾರೆ ಅನ್ನುವಂತಹ ಭಾರತೀಯ ಜನತಾ ಪಾರ್ಟಿಯ ಆರೋಪಕ್ಕೆ ಸಚಿವ ಜಮೀರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ನಮಗೂ ಮನೆ ಕೊಡಿ ಅಂತ ರಾಜೀವ್ ಗಾಂಧಿ ವಸತಿ ಯೋಜನೆ ಫಲಾನುಭವಿಗಳು ಒಂದು ಕಡೆ ಬೀದಿಗೆ ಇಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಯಾರು ನಮ್ಮ ಕರ್ನಾಟಕದವರು ಇದ್ದಾರೆ ಅವ್ರು ಮಾತ್ರ ಕೊಡ್ಬೇಕಂತ ತೀರ್ಮಾನ ಮಾಡಿದೀವಿ. ಆಚೆಯವ್ರಿಗೆ ಒಬ್ರಿಗೂ ನಾವು ಕೊಡಲ್ಲ. ಕೋಗಿಲು ನಿವಾಸಿಗಳಿಗೆ ನಾಳೆಯೇ ಮನೆ ವಿತರಿಸಲಾಗುತ್ತೆ ಎನ್ನಲಾಗ್ತಾ ಇದೆ. ಆದರೆ ನಮಗೂ ಇನ್ನೂ ಪಟ್ಟಿ ಬಂದಿಲ್ಲ ಅಂತ ರಾಜೀವ್ ಗಾಂಧಿ ನಿಗಮದ ಎಂಡಿ ಹೇಳ್ತಾ ಇದ್ದಾರೆ. ನಮಗೆ ಬೆಂಗಳೂರು ನಗರದ ಜಿಲ್ಲಾಧಿಕಾರಿಗಳಿಂದ ಪಟ್ಟಿ ಬರಬೇಕು, ಆ ನಂತರ ನಾವು ಅದನ್ನ ಪರಿಶೀಲನೆ ಮಾಡ್ತೀವಿ. ಇನ್ನೂ 2-3 ದಿನಗಳು ತಡವಾಗುವಂತಹ ಸಾಧ್ಯತೆ ಇದೆ ಅಂತ ಎಂಡಿ ಹೇಳ್ತಾ ಇದ್ದಾರೆ. ಕೋಗಿಲು ನಿರಾಶ್ರಿತರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಜಿಬಿಎ ಹಾಗೂ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಮನೆ ಹಸ್ತಾಂತರ ಮಾಡಲಾಗುತ್ತೆ. ಅರ್ಹ ಸಂತ್ರಸ್ತರಿಗೆ ಮಾತ್ರ ಮನೆಗಳನ್ನು ನೀಡಲು ನಿರ್ಧರಿಸಿದ್ದು ಶಾಶ್ವತ ನೆಲೆ ಆ ನಿರಾಶ್ರಿತರಿಗೆ ಸಿಗಲಿದೆ. ಕೋಗಿಲು ನಿರಾಶ್ರಿತರಿಗೆ ಮನೆ ಹಂಚಿಕೆ ವಿಚಾರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಸರ್ಕಾರದ ವಿರುದ್ಧ ಈಗ ಕಿಡಿಕಾರ್ತಾ ಇದ್ದಾರೆ. 90 ಜನಕ್ಕೆ ಮಾತ್ರ ಮನೆ ಕೊಡುವಂತ ಕೆಲಸಗಳು ಮಾಡ್ತೀವಿ. ಲೋಕಲ್ ಆಗಿ ಯಾರು ಇರ್ತಾರೆ ಅವ್ರು ಮಾತ್ರ ಮನೆಗಳು ಕೊಡೋದು. ಕೋಗಿಲು ಲೇಔಟ್ಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದಂತಹ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಅಕ್ರಮ ವಲಸಿಗರಿಗೆ ಮನೆ ಕೊಟ್ರೆ ಕಾನೂನು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದೇ ವೇಳೆ ರಾಜೀವ್ ಗಾಂಧಿ ವಸತಿ ಯೋಜನೆ ಫಲಾನುಭವಿಗಳು ಪ್ರತಿಭಟನೆಯನ್ನು ಕೂಡ ನಡೆಸಿದರು. ನಮಗೆ ಮನೆ ಕೊಡಿ ಅಂತ ತಮ್ಮ ಅಳಿಲನ್ನ ತೋಡ್ಕೊಂಡ್ರು. ಕೋಗಿಲು ಲೇಔಟ್ನಲ್ಲಿ ಮನೆಗಳ ತೆರವು ಕಾರ್ಯಾಚರಣೆ ಕಾಂಗ್ರೆಸ್ ಬಿಜೆಪಿ ನಡುವೆ ವಾಗ್ಯುದ್ಧವನ್ನ ಸೃಷ್ಟಿಸಿದೆ. ಬೇರೆ ಕಡೆಯಿಂದ ಬಂದಂತಹ ನಿರಾಶ್ರಿತರು ಕೂಡ ನಮಗೂ ಮನೆ ಕೊಡಿ ಅಂತ ಈಗ ಆಗ್ರಹ ಮಾಡ್ತಾ ಇದ್ದಾರೆ. ಆದರೆ ರಾಜ್ಯ ಸರ್ಕಾರಕ್ಕೆ ಮನೆ ಕಳೆದುಕೊಂಡಂತಹ ನಿರಾಶ್ರಿತರಿಗೆ ಹೊಸ ಮನೆಗಳನ್ನು ಕೊಡುವುದು ದೊಡ್ಡ ಸವಾಲಾಗಿದೆ. ಕೋಗಿಲು ನಿರಾಶ್ರಿತರಿಗೆ ಈಗ ಸಿಕ್ಕಾಪಟ್ಟೆ ಆತಂಕ ಹೆಚ್ಚಾಗಿದ್ದು, ಯಾರ್ಯಾರಿಗೆ ಮನೆ ಸಿಗುತ್ತೆ, ಯಾರ್ಯಾರಿಗೆ ಮನೆ ಸಿಗೋದಿಲ್ಲ ಅನ್ನೋದೇ ತೀವ್ರ ಕುತೂಹಲ ವ್ಯಕ್ತವಾಗಿದೆ. ಪೊಲಿಟಿಕಲ್ ಬ್ಯೂರೋ, ರೆಬಲ್ ಟಿವಿ, ಬೆಂಗಳೂರು.